Hello students, in the previous two videos we have learned about procedure oriented programming languages, object oriented programming languages, and also we learned the history of Java and also features of Java. But in this class or in this particular video, we're going to learn about the Java environment. What exactly Java environment is? The Java environment includes three things. First one is JDK, Java Development Kit. Second one is JVM, Java Virtual Machine, and third one is JRE, that is Java Runtime Environment. See, JDK, JRE ಮತ್ತು JVM ಈ ಮೂರು ಏನು ಕಾಂಪೊನೆಂಟ್ಸ್ ಅದಾವಲ್ಲ ಜಾವಾ ಸಿಸ್ಟಮ್ನಲ್ಲಿ, ಈ ಮೂರು ಕಾಂಪೊನೆಂಟ್ಗಳು ಒಬ್ಬ ಪ್ರೋಗ್ರಾಮರ್ಗೆ ಪ್ರೋಗ್ರಾಮ್ನ ಬರೀಲಿಕ್ಕೆ, ಪ್ರೋಗ್ರಾಮ್ನ ಕಂಪೈಲ್ ಮಾಡಲಿಕ್ಕೆ ಮತ್ತು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾವೆ. Now let's learn one by one. First, we will see what JDK is. As the first point says, the JDK stands for Java Development Kit. ಈ JDKಯಲ್ಲಿ JVM ಮತ್ತು JRE ಅಂದ್ರೆ ಜಾವಾ ವರ್ಚುವಲ್ ಮಷೀನ್ ಮತ್ತು JRE ಇನ್ಕ್ಲೂಡ್ ಆಗಿರ್ತಾವ. ಹಂಗಿದ್ರ ಈ JDK ನಮಗೆ ಎದಕ್ಕೆ ಹೆಲ್ಪ್ ಮಾಡ್ತೈತಿ ಅಥವಾ ಈ ಕಾಂಪೊನೆಂಟ್ ಜಾವಾದಲ್ಲಿ ನಮಗೆ ಎದಕ್ಕೆ ಬೇಕಂತಂದ್ರ, ಇಟ್ ವಿಲ್ ಹೆಲ್ಪ್ ಅಸ್ ಟು ರೈಟ್ ದ ಪ್ರೋಗ್ರಾಮ್, ಕಂಪೈಲ್, ಎಕ್ಸಿಕ್ಯೂಟ್ ಅಂಡ್ ಡಿಬಗ್. ಯೂಶಲಿ ನಾವು ಜಾವಾ ಪ್ರೋಗ್ರಾಮ್ಗಳನ್ನ ನೋಟ್ಪ್ಯಾಡ್ ಅಥವಾ ಎನಿ ಎಡಿಟರ್ ನಲ್ಲಿ ಬರಿತೀವಿ. ನಾರ್ಮಲ್ ಆಗಿ ನಾವು ನೋಟ್ಪ್ಯಾಡ್ ನಲ್ಲಿ ಬರಿತೀವಿ. ಇಲ್ಲ ಅಂತಂದ್ರ ನಾವು ಜಾವಾ ಸಂಬಂಧ ಡೆವಲಪ್ ಮಾಡಿದಂತ ಎಡಿಟರ್ಗಳಲ್ಲಿ ಅಥವಾ ಐಡಿಗಳಲ್ಲಿ ನಾವು ಪ್ರೋಗ್ರಾಮ್ಗಳನ್ನು ಬರೆದು ಎಕ್ಸಿಕ್ಯೂಟ್ ಮಾಡಬಹುದು. ಮೋಸ್ಟ್ ಆಗಿ ಜಾವಾ ಪ್ರೋಗ್ರಾಮ್ಗಳನ್ನು ಬರೆದು ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅದನ್ನ ಡಿಬಗ್ ಮಾಡಲಿಕ್ಕೆ ಉಪಯೋಗ ಮಾಡುವಂತ ಈ ಐಡಿಗಳು ಮೋಸ್ಟ್ ಪಾಪ್ಯುಲರ್ ಆಗಿ ಯೂಸ್ ಮಾಡುವ ಯಾವುದಂದ್ರೆ ನೆಟ್ ಬೀನ್ಸ್ ಮತ್ತು ಎಕ್ಲಿಪ್ಸ್ ಎಂದಾಗಿ. ಬಟ್ ಇಲ್ಲಿ ನಾವು ಸಿಂಪಲ್ ಆಗಿ ನಮ್ಮ ಈ ಒಂದು ಜಾವಾ ಕಲಿತೀವಲ್ಲ, ಈ ಒಂದು ಪೀರಿಯಡ್ ನಲ್ಲಿ ವಿಲ್ ಬಿ ರೈಟಿಂಗ್ ಅವರ್ ಪ್ರೋಗ್ರಾಮ್ಸ್ ಇನ್ ನೋಟ್ಪ್ಯಾಡ್, ಕಂಪೈಲಿಂಗ್ ಅಂಡ್ ಎಕ್ಸಿಕ್ಯೂಟೆಡ್ ವೆರಿ ಸಿಂಪ್ಲಿ. ವಿ ಆರ್ ನಾಟ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಎನಿ ಐಡಿಇ ಲೈಕ್ ಎಕ್ಲಿಪ್ಸ್ ಅಂಡ್ ನೆಟ್ ಬೀನ್ಸ್. ಸಿ, ನಾವಿಲ್ಲಿ ಕಲ್ತ್ವಿ JDK ಒಳಗಡೆ ಏನಿರ್ತದೆ ಅಂದ್ರೆ JVM ಮತ್ತು JRE. ಅಂದ್ರೆ JVM ಮತ್ತು JRE ಎರಡು ಸೇರಿ ನಮ್ಗೆ ಏನಾಗಿರ್ತೈತಿ, JDK ಆಗಿರ್ತೈತಿ. ಅದು ನಮ್ಗೆ ಏನ್ ಮಾಡ್ತೈತಿ ಅಂದ್ರ ನಾವು ಬರೆದಂತ ಪ್ರೋಗ್ರಾಮ್ಗಳನ್ನ ಕಂಪೈಲ್ ಮಾಡ್ಲಿಕ್ಕೆ, ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಮತ್ತು ಡಿಬಗ್ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತೈತಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯನ ನೀವು ಅರ್ಥ ಮಾಡ್ಕೋಬೇಕು. ಈ ಏನ್ JDK ಏನೈತಲ್ಲ, ಇದು ಆಪರೇಟಿಂಗ್ ಸಿಸ್ಟಮ್ ಡಿಪೆಂಡೆಂಟ್ ಆಗಿರ್ತೈತಿ. ನಾವು ಜಾವಾ ಬಗ್ಗೆ ಕಲಿಬೇಕಿದ್ರ, ಜಾವಾ ಫೀಚರ್ಸ್ ಬಗ್ಗೆ ಕಲಿಬೇಕಿದ್ರ ನೋಡಿದ್ವಿ, ಜಾವಾದಲ್ಲಿ ಬರದಂತ ಪ್ರೋಗ್ರಾಮ್ಗಳು ಎಲ್ಲಾ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ರನ್ ಆಗ್ತೈತಿ. ಈಗ ನೋಡ್ರಿ, ಕೆಲವೊಬ್ರು ತಮ್ಮ ಲ್ಯಾಪ್ಟಾಪ್ ನಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಹಾಕೊಂಡಿರ್ತಾರ, ಇನ್ನು ಕೆಲವೊಬ್ರು ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಹಾಕೊಂಡಿರ್ತಾರ, ಇನ್ನೊಬ್ರು ಇನ್ನೊಂದು ಯಾವ್ದೋ ಬೇರೆ ಹಾಕೊಂಡಿರ್ತಾರ. ಬೇರೆ 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 ಆದಂತ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ನಮ್ ಸಿ ಪ್ರೋಗ್ರಾಮ್ ಆಗ್ಲಿ, C++ ಪ್ರೋಗ್ರಾಮ್ ಆಗ್ಲಿ ರನ್ ಆಗುದಿಲ್ಲ. ಆದ್ರ ಜಾವಾದಲ್ಲಿ ಬರೆದಂತ ಪ್ರೋಗ್ರಾಮ್, ನೋ ಮ್ಯಾಟರ್ ವಾಟ್ ಆಪರೇಟಿಂಗ್ ಸಿಸ್ಟಮ್ ವಿ ಆರ್ ಮೇಕಿಂಗ್ ಯೂಸ್ ಆಫ್, ನೋ ಮ್ಯಾಟರ್ ವಾಟ್ ಕೈಂಡ್ ಆಫ್ ಪ್ರೊಸೆಸರ್ ವಿ ಆರ್ ಮೇಕಿಂಗ್ ಯೂಸ್ ಆಫ್, ನಮ್ಮ ಜಾವಾ ಪ್ರೋಗ್ರಾಮ್ಗಳು ಎಕ್ಸಿಕ್ಯೂಟ್ ಆಗ್ತಾವು. ಅದಕ್ಕ ಜಾವಾಕ್ಕೆ ಏನಂತ ಹೆಸರು ಬಂದೈತಿ, ನಾವು ಆಲ್ರೆಡಿ ಕಲ್ತೀವಿ. ಜಾವಾ ಇಸ್ ಪೋರ್ಟೇಬಲ್ ಅಂಡ್ ಆರ್ಕಿಟೆಕ್ಚರ್ ನ್ಯೂಟ್ರಲ್. ಓಕೆ, ಈ ರೀತಿಯಾಗಿ ಜಾವಾದಲ್ಲಿ ನಾವು ಬರೆಯುವಂತ ಪ್ರೋಗ್ರಾಮ್ಗಳು ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ರನ್ ಆಗ್ಬೇಕಂತ ಹೇಳಿ ಈ ಸನ್ ಮೈಕ್ರೋ ಸಿಸ್ಟಮ್ನವರು
ನಾವೇನಿದೆ ಗ್ರೀನ್ ಟೀಮ್ ಅಂತ ಹೇಳಿದ್ವಲ್ಲ, ಮುಂದೆ ಅವರು ಚೇಂಜ್ ಆಗಿ ಸನ್ ಮೈಕ್ರೋಸಿಸ್ಟಮ್ ಅಂತ ತಮ್ಮ ಕಂಪ್ನಿಗೆ ಹೆಸರಿಟ್ಕೊಂಡ್ರು. ಅವರು ರೆಡಿ ಮಾಡಿದಂತ ಪ್ರೋಗ್ರಾಮ್ಸ್ ಗಳು ಏನದಾವಲ್ಲ, ಇವು ಎಲ್ಲಾ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ರನ್ ಆಗ್ಲಿ ಅಂತ ಹೇಳಿ ಇವ್ರೇನ್ ಮಾಡಿದ್ರು, ಬೇರೆ ಬೇರೆ ಒಂದು ಆಪರೇಟಿಂಗ್ ಸಿಸ್ಟಮ್ಗೆ ಅಂದ್ರ ವಿಂಡೋಸ್ಗೆ, ಯುನಿಕ್ಸ್ಗೆ, OS/2ಗೆ, ಆಂಡ್ರಾಯ್ಡ್ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ತಮ್ಮ ಪ್ರೋಗ್ರಾಮ್ ಅಂದ್ರೆ ಜಾವಾ ಪ್ರೋಗ್ರಾಮ್ ರನ್ ಆಗ್ಲಿ ಅಂತ ಹೇಳಿ ಅವ್ರೇನ್ ಮಾಡಿದ್ರು ಅಂದ್ರ ಬೇರೆ ಬೇರೆ JDKಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದ್ರ JDK ಫಾರ್ ವಿಂಡೋಸ್ ಇಸ್ ಡಿಫರೆಂಟ್, JDK ಫಾರ್ ಯುನಿಕ್ಸ್ ಇಸ್ ಡಿಫರೆಂಟ್, JDK ಫಾರ್ ಸಮ್ ಅದರ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಡಿಫರೆಂಟ್. ಒಂದೇ JDK ಎಲ್ಲಾ ಒಂದು ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ರನ್ ಆಗುದಿಲ್ಲ. ಆದ್ರ ಈ JDK ಏನಿದೆ ಅಲ್ಲ, ಬೇರೆ ಬೇರೆ JDKಗಳು ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ಏನದಾವಲ್ಲ, ದೋಸ್ JDK ಏನ್ ಮಾಡ್ತಾವಂದ್ರ ನಾವು ಬರೆದಂತ ಪ್ರೋಗ್ರಾಮ್ ನ ಎಲ್ಲಾ ಆಪರೇಟಿಂಗ್ ಸಿಸ್ಟಮ್ಗಳಲ್ಲೂ ರನ್ ಆಗುವಂಗ ನೋಡ್ಕೋತಾವು. ಅಂಡರ್ಸ್ಟ್ಯಾಂಡ್? ಆಲ್ ಟುಗೆದರ್ ನಾ ಏನಂತ ಹೇಳ್ಬೋದು, JDK ಈಸ್ ಜಾವಾ ಡೆವಲಪ್ಮೆಂಟ್ ಕಿಟ್ ಅಂತ ಹೇಳ್ಬೋದು. ಇದ್ರಾಗ JVM ಮತ್ತು JRE ಇರ್ತೈತಿ. ಮತ್ತು ಈ ನಮಗೆ JDK ಅದಕ್ಕೆ ಹೆಲ್ಪ್ ಮಾಡ್ತೈತಿ ಅಂದ್ರ ಒಂದು ಪ್ರೋಗ್ರಾಮ್ ಗಳನ್ನ ನಾವೇನ್ ಬರ್ದಿರ್ತೀವಲ್ಲ ನೋಟ್ ಪ್ಯಾಡ್ ನಲ್ಲಿ, ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ, ಕಂಪೈಲ್ ಮಾಡ್ಲಿಕ್ಕೆ, ಡಿಬಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಆದ್ರ ಇನ್ನೊಂದು ಥಿಂಗ್ ನೀವು ನೆನ್ಪಿಟ್ಕೋಬೇಕು, ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಗೆ ಬೇರೆ ಬೇರೆ ರೀತಿಯಾದಂತ JDK ಐತಿ. ಲೆಟ್ಸ್ ಕಂಟಿನ್ಯೂ. ಈಗ ನಾವು ಕಲ್ತ್ವಿ JDK ಒಳಗೆ. ಇಲ್ಲಿ ನೋಡ್ರಿ, JDK ಒಳಗೆ ಏನಿರ್ತೈತಿ ಅಂತ ಕಲ್ತೀವಿ ನಾವು, JVM ಇರ್ತೈತಿ ಮತ್ತು JRE ಇರ್ತೈತಿ. ಸೊ ಇಲ್ಲಿ ನಾವು ನೋಡ್ಕೊಂಡು ಹೋಗೋಣ. JDK ಮತ್ತು JRE ಎದಕ್ಕೆ ಹೆಲ್ಪ್ ಮಾಡ್ತೇವೆ ಅಂತಂದ್ರ, ದೇ ಹೆಲ್ಪ್ ಫಾರ್ ಕ್ರಿಯೇಷನ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ಜಾವಾ ಪ್ರೋಗ್ರಾಮ್. ಮತ್ತು ಇದ್ರಗಳು ಏನಿರ್ತಾವ ಅಂದ್ರೆ ಕ್ಲಾಸ್ ಲೈಬ್ರರೀಸ್ ಇರ್ತಾವು. ಏನಿದು ಕ್ಲಾಸ್ ಲೈಬ್ರರೀಸ್ ಅಂದ್ರ, ನಾ ಆಲ್ರೆಡಿ ನಿಮಗೆ ಹೇಳಿದ ಪ್ರಕಾರ ಈ ಜಾವಾದಲ್ಲಿ ಹೆಡರ್ ಫೈಲ್ಸ್ ಗಳಿಲ್ಲ, ಅದ್ರ ಬದಲಿ ಏನದಾವು ಪ್ಯಾಕೇಜಸ್ ಗಳದಾವು. ಈ ಪ್ಯಾಕೇಜಸ್ ಗಳಲ್ಲಿ ಏನಿರ್ತೈತಿ ಅಂತಂದ್ರ ಗ್ರೂಪ್ ಆಫ್ ಕ್ಲಾಸಸ್ ಇರ್ತಾವು. ಈ ಗ್ರೂಪ್ ಆಫ್ ಕ್ಲಾಸ್ ಗಳನ್ನ ನಾವೇನ್ ಮಾಡ್ತೀವಿ, ಪ್ರೋಗ್ರಾಮ್ ಬರಿಬೇಕಿದ್ರ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ. ಆದ್ರೆ ನೆನ್ಪಿಟ್ಕೋರಿ, ಯಾವಾಗ ನಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗತ್ತಲ್ಲ, ಅವಾಗ ಏನ್ ಮಾಡ್ತೈತಿ ಅಂದ್ರೆ ಇದು ಕ್ಲಾಸ್ ಲೈಬ್ರರೀಸ್ ಅನ್ನುವಂಥದ್ದು ಏನೈತಲ್ಲ, ಇದು ನಮ್ಮ ಪ್ರೋಗ್ರಾಮಿಗೆ ಬೇಕಾದಂತ ಕ್ಲಾಸ್ ಗಳನ್ನ ಮಾತ್ರ ರನ್ ಟೈಮ್ ನಲ್ಲಿ ಡೈನಾಮಿಕ್ ಆಗಿ ಅಂದ್ರ ಪ್ರೋಗ್ರಾಮ್ ರನ್ ಆಗ್ಬೇಕಿದ್ರ ಲೋಡ್ ಮಾಡ್ತೈತಿ. ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಕಂಪೈಲರ್. ಈ ಕಂಪೈಲರ್ ಏನ್ ಮಾಡ್ತೈತಿ ಅಂದ್ರ, ನಾವು ಬರೆದಂತ ಕೋಡ್ನ, ನಾವೇನು ಜಾವಾ ಪ್ರೋಗ್ರಾಮ್ ಬರೆದಿರ್ತೀವಲ್ಲ ಆ ಕೋಡ್ನ ತಗೊಂಡು ಬೈಟ್ ಕೋಡ್ ಅಥವಾ ಕ್ಲಾಸ್ ಫೈಲ್ಗೆ ಕನ್ವರ್ಟ್ ಮಾಡ್ತೈತಿ. ನೆನ್ಪಿಟ್ಕೊಡ್ರಿ, ಬೈಟ್ ಕೋಡ್ ಅಥವಾ ಕ್ಲಾಸ್ ಫೈಲ್ ಅನ್ನುವಂಥದ್ದು ಏನೈತಲ್ಲ, ಇದು ಯಾವಾಗ್ಲೂ ಎಕ್ಸಿಕ್ಯೂಟೇಬಲ್ ಇರುವುದಿಲ್ಲ. ಇದನ್ನ ಇಂಟರ್ಪ್ರಿಟರ್ ಅಂತ ಬರ್ತೈತಿ. ಈ ಬೈಟ್ ಕೋಡ್ ಅಥವಾ ಈ ಕ್ಲಾಸ್ ಫೈಲ್ ನ ತಗೊಂಡು ಅದು ಇಂಟರ್ಪ್ರಿಟರ್ ಎಕ್ಸಿಕ್ಯೂಟ್ ಮಾಡ್ತೈತಿ. ನೆಕ್ಸ್ಟ್ ಬರುವುದು ಏನಂತಂದ್ರೆ ಡಿಬಗರ್ಸ್. ಈ ಡಿಬಗರ್ ಗಳನ್ನ ನಾವ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರ, ನೋಡ್ರಿ, ಡಿಬಗ್ಗಿಂಗ್ ಆಲ್ರೆಡಿ ನಾನು ನಿಮ್ಗೆ ಹೇಳೇನಿ. ಡಿಬಗ್ಗಿಂಗ್ ಇಸ್ ಅ ಪ್ರೊಸೆಸ್ ಆಫ್ ಫೈಂಡಿಂಗ್ ಅಂಡ್ ಕರೆಕ್ಟಿಂಗ್ ರನ್ ಟೈಮ್ ಎರರ್ಸ್. ಈ ಕೆಲಸನ ಪ್ರೋಗ್ರಾಮರ್ ಮಾಡ್ತಿರ್ತಾನ. ಓಕೆ, ಈಗ ತನ್ನ ಪ್ರೋಗ್ರಾಮ್ ನ ರನ್ ಮಾಡಿದಾಗ ಅಕಸ್ಮಾತ್ ರಿಕ್ವೈರ್ಡ್ ಔಟ್ಪುಟ್ ಬರ್ಲಿಲ್ಲ ಅಂತ ಹೇಳಿದಾಗ ಅವ ಏನ್ ಮಾಡ್ತಾನ, ಡಿಬಗ್ಗಿಂಗ್ ಮಾಡ್ತಾನ. ಈ ಕೆಲಸನ ಯಾರು ಮಾಡ್ತಾರ ಅಂದ್ರೆ ಡಿಬಗರ್ಸ್ ಮಾಡ್ತಾವು. ನೆಕ್ಸ್ಟ್ ಬರ್ತೈತಿ ಜಾವಾ ಡಾಕ್. ಇದು ಒಂದು ಟೂಲ್. ಇದನ್ನ ಯಾಕೆ ಯೂಸ್ ಮಾಡ್ತಾರ ಅಂತಂದ್ರ, ಒಂದು ಮ್ಯಾನುವಲ್ ನ ರೆಡಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರ. ಮ್ಯಾನುವಲ್ ಅಂತಂದ್ರೆ ಏನಪ್ಪಾ, ನಿಮ್ಗೆಲ್ಲ ಗೊತ್ತೈತಿ. ಯಾವುದೇ ಒಂದು ವಸ್ತುವನ್ನ ನಮಗೆ ಕರೆಕ್ಟ್ ಆಗಿ ಅದನ್ನ ಆಪರೇಟ್ ಮಾಡಕ್ ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಆಲ್ವೇಸ್ ವಿ ಫಾಲೋ ದ ಮ್ಯಾನುವಲ್. ಲೈಕ್ ದಾಟ್, ಈಗ ಒಂದು ಕ್ಲಾಸ್ ಐತಿ ಅಥವಾ ಈ ಕ್ಲಾಸ್ ಹೆಂಗ್ ಉಪಯೋಗ ಮಾಡ್ಬೇಕು ಅನ್ನುವಂತ ಮಾಹಿತಿ ನಮಗೆ ಸಮ್ಟೈಮ್ಸ್ ಬೇಕಾಗಿರ್ತೈತಿ. ಈ ಮಾಹಿತಿ ಬೇಕಂತಂದ್ರ ಪ್ರೋಗ್ರಾಮ್ನಾಗ ಏನ್ ಮಾಡಿರ್ತಾರ ಅಂದ್ರ ಒಂದು ಕಮೆಂಟ್ಸ್ ಬರ್ತಾವ. ಸ್ಪೆಷಲ್ ಕೈಂಡ್ ಆಫ್ ಕಮೆಂಟ್ ನ ಈ ಜಾವಾ ಸಪೋರ್ಟ್ ಮಾಡ್ತೈತಿ. ಅದಕ್ಕೆ ಏನಂತ ಹೆಸರಂದ್ರ ಡಾಕ್ಯುಮೆಂಟ್ ಅಥವಾ ಡಾಕ್ಯುಮೆಂಟ್ ಕಮೆಂಟ್ ಅಂತ ಹೇಳ್ತಾರ. ಅವು ಏನಾಗ್ತಾವಿಲ್ಲ, ಮ್ಯಾನುವಲ್ ಗೆ ಕನ್ವರ್ಟ್ ಆಗ್ತಾವು. ಈ ರೀತಿ ಕನ್ವರ್ಷನ್ ಮಾಡ್ಲಿಕ್ಕೆ ಜಾವಾ ಡಾಕ್ ಅನ್ನುವಂತ ಟೂಲ್ ಇಲ್ಲೇ ನಮಗ ಹೆಲ್ಪ್ ಆಗ್ತೈತಿ. ಸೊ ನೆಕ್ಸ್ಟ್ ಬರೋದು ಯಾವ್ದು ಅಂತಾರ JVM. ವಾಟ್ ಎಕ್ಸಾಕ್ಟ್ ದಿಸ್ JVM ಇಸ್? JVM ಇದೇನಂದ್ರ ಇಟ್ ಈಸ್ ಅ ಪಾರ್ಟ್ ಆಫ್ JRE. ಅಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿ ನಾನು, ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್. ಮತ್ತು ಇದು JVM ಅಂತಂದ್ರ ಜಾವಾ ವರ್ಚುವಲ್ ಮಷೀನ್ ಅಂತ ಕರೀತಾರ. ಈ JVM ಕೆಲಸ ಅಥವಾ ಜಾವಾ ವರ್ಚುವಲ್ ಮಷೀನ್ ಏನೈತಲ್ಲ, ಇದ್ರ ಕೆಲಸ ಏನಂತಂದ್ರ ನಾನು ನಿಮ್ಗೆ ಹೇಳಿದೆ, ಮೊದ್ಲು ನಾವೇನ್ ಮಾಡ್ತೀವಿ,
ಒಂದು ಪ್ರೋಗ್ರಾಮ್ ಬರೆದು ಅದಕ್ಕೆ ಡಾಟ್ ಜಾವಾ ಅಂತ ಎಕ್ಸ್ಟೆನ್ಷನ್ ಕೊಡ್ತೀವಿ. ನಾವು ಬರೆದಂತ ಜಾವಾ ಪ್ರೋಗ್ರಾಮ್ ಅದ ಎಕ್ಸ್ಟೆನ್ಷನ್ ಯಾವಾಗಲೂ ಡಾಟ್ ಜಾವಾ ಅಂತ ಇರ್ತೈತಿ. ಅದನ್ನ ನಾವು ಕಂಪೈಲ್ ಮಾಡ್ತೀವಿ. ಯೂಶುವಲಿ ಏನಾಗ್ತದಂದ್ರ ನಾವು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳಲ್ಲಿ ಕಂಪೈಲೇಷನ್ ಆದ್ಮೇಲೆ ಡೈರೆಕ್ಟ್ ಆಗಿ ಮಷಿನ್ ಕೋಡ್ ಆಗಿ ಎಕ್ಸಿಕ್ಯೂಟ್ ಆಗ್ಬಿಡ್ತಾವ. ಬಟ್ ಜಾವಾದಲ್ಲೇ ಹಂಗಾಗುದಿಲ್ಲ. ಒಮ್ಮೆ ಇದು ಕಂಪೈಲೇಷನ್ ಆದ್ಮೇಲೆ ಅದು ಎದಕ್ ಕನ್ವರ್ಟ್ ಆಗ್ತೈತಿ, ಕಂಪೈಲರ್ ಅದನ್ನ ಏನ್ ಮಾಡ್ತಾವು, ಕನ್ವರ್ಟ್ ಮಾಡ್ತಾವ. ಕನ್ವರ್ಟ್ ಮಾಡಿದ್ಕೂ ಏನಾಗ್ತೈತಿ ಅಂದ್ರೆ ನಮಗ ಬೈಟ್ ಕೋಡ್ಗಳು ಸಿಗ್ತಾವು. ಜಾವಾ ಬೈಟ್ ಕೋಡ್ ನಮಗ್ ಸಿಗ್ತೈತಿ. ಮುಂದ ಆ ಜಾವಾ ಬೈಟ್ ಕೋಡ್ ನ ಇದು JVM ಏನೈತಲ್ಲ ಇದು ಏನ್ ಮಾಡ್ತೈತಿ, ಮಷಿನ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡ್ತೈತಿ. ಅದಕ್ಕೆ ನಾವೇನ್ ಮಾಡ್ತೀವಿ, JVM ನ ಯೂಸ್ ಮಾಡ್ತೀವಿ. ನೋಡ್ರಿ JVM ನಾಗ ಏನೇನ್ ಅದಾವು ಇಲ್ಲಿ ಪರ್ಟಿಕ್ಯುಲರ್ ಫಿಗರ್ ನ, ಇಫ್ ಅಟ್ ಆಲ್ ಯು ಹ್ಯಾವ್ ಅ ಲುಕ್ ಆನ್ ದಿಸ್ ಪರ್ಟಿಕ್ಯುಲರ್ ಪಿಕ್ಚರ್, you will come to know we have a class loaders, we have method area, we have heap, we have JVM language stacks, we have PC registers, we have native method stacks, execution engine, native method interface, native method libraries. ಇಷ್ಟೆಲ್ಲ ಪಾರ್ಟ್ಗಳು ನಮಗೆಲ್ಲ ಸಿಗ್ತಾವು, JVM ನಲ್ಲಿ ಸಿಗ್ತಾವು. ನೆಕ್ಸ್ಟ್ ನಮಗೆ ಬರೋದು ಯಾವ್ದಂತಂದ್ರ JRE. What does JRE stands for? JRE stands for Java Runtime Environment. ಹಾಗಿದ್ರೆ ಈ JRE ಅಲ್ಲಿ ಏನಿರ್ತಾವು, ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್ ಅನ್ನುವಂತ ಕಾಂಪೊನೆಂಟ್ ಆಫ್ ಜಾವಾ ಸಿಸ್ಟಮ್ ನಲ್ಲಿ ಏನಿರ್ತಾವ ಅಂದ್ರ ಇದ್ರಾಗ ಕ್ಲಾಸ್ ಲೈಬ್ರರೀಸ್ ಇರ್ತಾವು, ಇದ್ರೊಳಗ JVM ಇರ್ತೈತಿ ಮತ್ತು ಅದರ್ ಸಪೋರ್ಟಿಂಗ್ ಫೈಲ್ಸ್ ಇರ್ತಾವು. ಆಮೇಲೆ ನೆನ್ಪಿಟ್ಕೊಡ್ರಿ, ಇದು ಇಟ್ ಡಸಂಟ್ ಕಂಟೈನ್ ಎನಿ ಟೂಲ್ ಫಾರ್ ಜಾವಾ ಡೆವಲಪ್ಮೆಂಟ್ ಲೈಕ್ ಡಿಬಗರ್ ಅಂಡ್ ಕಂಪೈಲರ್. JRE ಒಳಗೆ ಏನಿರುವುದಿಲ್ಲ ಜಾವಾ ಡೆವಲಪ್ಮೆಂಟ್ ಟೂಲ್ಸ್ ಲೈಕ್ ಡಿಬಗರ್, ಕಂಪೈಲರ್ಸ್ ಅದರೊಳಗೆ ಇರಂಗಿಲ್ಲ. ಮತ್ತು ಇಟ್ ಯೂಸಸ್ ಫಾರ್ ದ ಪ್ಯಾಕೇಜ್ ಕ್ಲಾಸಸ್ ಲೈಕ್ ಮ್ಯಾಥ್, ಸ್ವಿಂಗ್ಸ್, ಯುಟಿಲ್, ಲ್ಯಾಂಗ್ವೇಜ್, AWT ಅಬ್ಸ್ಟ್ರಾಕ್ಟ್ ವಿಂಡೋ ಟೂಲ್ ಕಿಟ್ ಅಂತ ಹೇಳ್ತಾರ. ಇವೆಲ್ಲ ಎದುರಾಗಿರ್ತಾವು, JRE ಒಳಗಿರ್ತಾವು. ಆಮೇಲೆ ನಾವೇನ್ ಮಾಡ್ಬೇಕು, ಅಪ್ಲೆಟ್ಸ್ ಅಂತ ಬರ್ತಾವ, ನಾವು ಮುಂದೆ ಕಲಿತೀವಿ. ನಾವು ನೆನ್ಪಿಟ್ಕೊಡ್ರಿ, ಜಾವಾ ಯೂಸ್ ಮಾಡಿ ಎರಡು ರೀತಿಯಾದಂತ ಪ್ರೋಗ್ರಾಮ್ ಗಳನ್ನ ಬರೀಬಹುದು. ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್, ಈಗ ನಾವು ನೆಕ್ಸ್ಟ್ ಕಲಿತೀವಿ. ಈಗ ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ ಮತ್ತು ಅಪ್ಲೆಟ್ಸ್ ಅಂತ ಹೇಳಿ. ಅಕಸ್ಮಾತ್ ನೀವು ಅಪ್ಲೆಟ್ಸ್ ಗಳನ್ನ ರನ್ ಮಾಡ್ಬೇಕಿದ್ರ ಕಂಪಲ್ಸರಿಲಿ JRE ಇನ್ಸ್ಟಾಲ್ ಆಗಿರ್ಲೇಬೇಕು. ಆದ್ರ ನಾರ್ಮಲ್ ಪ್ರೋಗ್ರಾಮ್ಸ್ ಗಳನ್ನ, ಸ್ಟ್ಯಾಂಡ್ ಅಲೋನ್ ಪ್ರೋಗ್ರಾಮ್ ಗಳನ್ನ ರನ್ ಮಾಡ್ಲಿಕ್ಕೆ ಈ JRE ನಮಗೆ ಇರಬೇಕಾದಂತ ಅವಶ್ಯಕತೆ ಇರಂಗಿಲ್ಲ. ಸೊ JRE ಒಳಗೆ ಏನಿರ್ತಾವು ಅಂತಂದ್ರೆ ನೀವು ಈ ಪರ್ಟಿಕ್ಯುಲರ್ ಫಿಗರ್ ನ ನೀವು ನೋಡಿನಂತಂದ್ರ ಇಲ್ಲಿ ನಿಮಗೆ ಗೊತ್ತಾಗ್ತೈತಿ. ಕ್ಲಾಸ್ ಲೋಡರ್ಸ್ ಅಂತ ಇರ್ತಾವು, ಬೈಟ್ ಕೋಡ್ ವೆರಿಫೈಯರ್ಸ್ ಅಂತ ಇರ್ತಾವು, ಇಂಟರ್ಪ್ರೆಟರ್ ಅಂತ ಇರ್ತೈತಿ, ರನ್ ಟೈಮ್ ಅಂತ ಇರ್ತೈತಿ, ಆಮೇಲೆ ಹಾರ್ಡ್ವೇರ್ ಅಂತ ಇರ್ತೈತಿ. ಓಕೆ, ಸೊ ಕ್ಲಾಸ್ ಲೋಡರ್ಸ್ ಅಂದ್ರ ದ ಕ್ಲಾಸ್ ಲೋಡರ್ ಲೋಡ್ಸ್ ದ ವೇರಿಯಸ್ ಕ್ಲಾಸಸ್ ದಟ್ ಆರ್ ನೆಸೆಸರಿ ಫಾರ್ ರನ್ನಿಂಗ್ ಅ ಜಾವಾ ಪ್ರೋಗ್ರಾಮ್. JVM uses 3 class loaders called bootstrap class loader, extension class loader and system class loader. ನೆಕ್ಸ್ಟ್ ಇದು ಬೈಟ್ ಕೋಡ್ ವೆರಿಫೈಯರ್ ಅದಕ್ಕೆ ಯೂಸ್ ಮಾಡ್ತೀವಿ ನಾವು. ಎದಕ್ಕೆ ಯೂಸ್ ಆಗ್ತೈತಿ ರನ್ ಟೈಮ್ JRE ಒಳಗಂತಂದ್ರ ಬೈಟ್ ಕೋಡ್ ವೆರಿಫಿಕೇಶನ್ಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ಅಥವಾ ಯೂಸ್ ಆಗ್ತೈತಿ ಇದು. ನೆಕ್ಸ್ಟ್ ಇಂಟರ್ಪ್ರಿಟರ್ ಅಂತ ಬರ್ತೈತಿ. ಸೊ ಇದು ಇಂಟರ್ಪ್ರಿಟರ್ ಕೆಲಸ. ಒನ್ಸ್ ದ ಕ್ಲಾಸ್ ಗೆಟ್ ಲೋಡೆಡ್ ಅಂಡ್ ದ ಕೋಡ್ ಈಸ್ ವೆರಿಫೈಡ್, ದ ಇಂಟರ್ಪ್ರಿಟರ್ ರೀಡ್ಸ್ ದ ಕೋಡ್ ಲೈನ್ ಬೈ ಲೈನ್. ಇದು ಇಂಟರ್ಪ್ರಿಟರ್ ಏನ್ ಮಾಡ್ತೈತಿ ಹೇಳ್ರಿ, ಲೋಡ್ ಆದಂತ ಬೈಟ್ ಕೋಡ್ ಅನ್ನ ಲೈನ್ ಬೈ ಲೈನ್ ಅದನ್ನ ತಗೊಂಡು ಅದನ್ನ ಎದಕ್ಕೆ ಕನ್ವರ್ಟ್ ಮಾಡಕ್ ನೋಡ್ಕೋತೈತಿ, ಎಕ್ಸಿಕ್ಯೂಟಬಲ್ ಕೋಡ್ ಗೆ ಕನ್ವರ್ಟ್ ಮಾಡಕ ನೋಡ್ಕೋತೈತಿ. ನೆಕ್ಸ್ಟ್ ರನ್ ಟೈಮ್. Run time is a system which is used mainly in programming to describe time period during which a particular program is running. Next ಬರೋದು ಏನಂದ್ರೆ ಹಾರ್ಡ್ವೇರ್. Once you compile the Java native code, ಏನಾಗ್ತೈತಿ, ಜಾವಾ ಕಂಪೈಲೇಷನ್ ಆದ್ಮೇಲೆ ನೇಟಿವ್ ಕೋಡ್ ಕನ್ವರ್ಟ್ ಆಗಿ ಇಟ್ ರನ್ಸ್ ಆನ್ ಸ್ಪೆಸಿಫಿಕ್ ಹಾರ್ಡ್ವೇರ್ ಪ್ಲಾಟ್ಫಾರ್ಮ್. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ಪ್ರೆಸೆಂಟ್ ಅಂಡರ್ ಜಾವಾ ಸಿಸ್ಟಮ್. ನಾವು ಕಲ್ತ್ವಿ, ಏನೇನ್ ಕಲ್ತ್ವಿ ಜಾವಾ ಸಿಸ್ಟಮ್ ನಲ್ಲಿ? ನಾವು 3 ಥಿಂಗ್ಸ್ ಗಳನ್ನ ಕಲ್ತೀವಿ. ಫಸ್ಟ್ JDK ಇರ್ತೈತಿ, ಜಾವಾ ಡೆವಲಪ್ಮೆಂಟ್ ಕಿಟ್ ಬಗ್ಗೆ ಕಲ್ತ್ವಿ. ನೆಕ್ಸ್ಟ್ JVM ಅಂತ ಕಲ್ತ್ವಿ. ನೆಕ್ಸ್ಟ್ JRE ಅಂತ ಕಲ್ತ್ವಿ. ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಜಾವಾ ಸಿಸ್ಟಮ್. ನಾವೀಗ ಆಲ್ರೆಡಿ 3 ವಿಡಿಯೋಸ್ ಗಳನ್ನ ನೋಡಿದ್ದೇವೆ ನಾವು. ಸೊ ಒಂದೇ ವಿಡಿಯೋದಲ್ಲಿ ವಿ ಲರ್ನ್ ಅಬೌಟ್ ಡಿಫರೆಂಟ್ ಕೈಂಡ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್.
ಎರಡನೇ ವಿಡಿಯೋದಲ್ಲಿ we learned about the history of Java and we learned the features of Java, and after that we learned about the Java system in which we have three components, that is JDK, JVM and JR. But today in this particular video we are going to learn that how many types of programs can be written using Java programming language. So ನೆನ್ಪಿಟ್ಕೊಡ್ರಿ, ಈ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿಕೊಂಡು ನಾವು ಎರಡು ರೀತಿಯಾದಂತಹ ಪ್ರೋಗ್ರಾಮ್ಗಳನ್ನ ಬರಿಬಹುದು. ಒಂದೇದು ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ಸ್ ಅಂತ ಹೇಳ್ತಾರ, ಎರಡನೇ ಟೈಪಿಗೆ ಆಪ್ಲೆಟ್ಸ್ ಅಂತ ಹೇಳ್ತಾರೆ. ಈ ಎರಡು ಟೈಪ್ಸ್ ಆಫ್ ಪ್ರೋಗ್ರಾಮ್ಗಳನ್ನ ನಾವು ಕಲಿತೀವಿ ಈ ನಮ್ಮ ಜಾವಾ ಸೆಷನ್ ಅಲ್ಲಿ, ಅಥವಾ ಜಾವಾ ಅಂಡ್ ಇಂಟರ್ನೆಟ್ ಪ್ರೋಗ್ರಾಮಿಂಗ್ ಅನ್ನುವಂತ ಈ ಒಂದು ಸಬ್ಜೆಕ್ಟ್ ನಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಬೋತ್. ಹಾಗಾದ್ರೆ ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ಸ್ ಅಂತಂದ್ರೆ ಏನು? ಇವು ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ಸ್ ನಾವು ಬರದ್ನಂದ್ರ ಇವು ಹೆಂಗ ನಮಗ ಕಾಣಿಸ್ತಾವಂದ್ರ ದೇ ಆರ್ ಸೇಮ್ ಲೈಕ್ ಸಿ ಅಂಡ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್ಸ್. ಅಂಡ್ ಅದರಲ್ಲಿ ನಾವು ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ ಗಳಲ್ಲಿ ನಾವು ವಿಂಡೋ ಬೇಸ್ಡ್ ಬರೆದ್ರ ವಿವಿಧತೆ ಕಾಣಿಸ್ತಾವ. ಅರ್ಥ ಆಯ್ತಾ? ಹಾಗಾದ್ರೆ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ತೇನೆ. ನಾನು ಜಾವಾ ಈಸ್ ಅ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ using what we can write two types of programs. First one is standalone applications and second one is applet. So hangidra ee standalone applications andrenu? These are the programs written in Java to carry out certain tasks on standalone local computer. Andra most of the time the standalone applications hengirtavu andra C++ gate irtavu. ಇನ್ನೊಂದು ಕೈಂಡ್ ಆಫ್ ಪ್ರೋಗ್ರಾಮ್ ನಾವು ಬರಿಬಹುದು ಅಂತ ಹೇಳಿದ್ರೆ ಅದು ಯಾವ್ದಂದ್ರೆ ಆಪ್ಲೆಟ್ಸ್ ಅಂತ ಹೇಳ್ತಾರ, ಅಥವಾ ವೆಬ್ ಆಪ್ಲೆಟ್ಸ್ ಅಂತನೂ ಕರೀತಾರೆ. ಹಾಗೆ ಆಪ್ಲೆಟ್ಸ್ ಅಂದ್ರೇನು? ಈಗ ಆಪ್ಲೆಟ್ಸ್ ಆರ್ ಸ್ಮಾಲ್ ಜಾವಾ ಪ್ರೋಗ್ರಾಮ್ಸ್ ಡೆವಲಪ್ ಫಾರ್ ಇಂಟರ್ನೆಟ್ ಅಪ್ಲಿಕೇಶನ್ಸ್ ಅಂತ ಹೇಳ್ತಾರ. ಹಾಗಿದ್ರ ಆಪ್ಲೆಟ್ ಗಳನ್ನ ಎದಕ್ ಬರೆದ್ರು, ಅಥವಾ ಆಪ್ಲೆಟ್ ಪ್ರೋಗ್ರಾಮ್ ಗಳನ್ನ ನಾವು ಯಾಕೆ ಬರಿತೀವಿ ಅಂತಂದ್ರೆ ನಾವು ಅವುಗಳನ್ನ ವೆಬ್ ಅಪ್ಲಿಕೇಶನ್ ಅಂತ ಉಪಯೋಗ ಮಾಡ್ಕೊಳ್ಳಿಕ್ಕೆ ನಾವು ಬರಿತೀವಿ. ನೆನ್ಪಿಟ್ಕೊಡ್ರಿ, ಏನು ಆಪ್ಲೆಟ್ ಪ್ರೋಗ್ರಾಮ್ಸ್ ನ ಬರಿತೀವಲ್ಲ ಜಾವಾ ಯೂಸ್ ಮಾಡಿ, ಅದನ್ನ ನಾವು HTML ಅಂದ್ರ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರ. ಇದ್ರಾಗ ನಾವು ಅದನ್ನ ಎಂಬೆಡ್ ಮಾಡಿ ಅಥವಾ ಅದ್ರಾಗ ಅದನ್ನ ಕುಂದ್ರಿಸಿ ನಾವೇನ್ ಮಾಡ್ತೀವಿ, ಇದನ್ನ ಬ್ರೌಸರ್ ನಲ್ಲಿ ರನ್ ಮಾಡ್ತೀವಿ. ಇನ್ನೊಂದು ಥಿಂಗ್ಸ್ ನೀವು ನೆನ್ಪಿಟ್ಕೋಬೇಕು, ಈ ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ಸ್ ಏನದಾವಲ್ಲ ಇವನ್ನ ನಾವು ಇಂಡಿಪೆಂಡೆಂಟ್ ಆಗಿ ರನ್ ಮಾಡಬಹುದು. ಆದ್ರೆ ನಾವು ಆಪ್ಲೆಟ್ಸ್ ಗಳನ್ನ ರನ್ ಮಾಡ್ಲಿಕ್ಕೆ ನಮಗೆ ಕಂಪಲ್ಸರಿ ಬ್ರೌಸರ್ಸ್ ಇರಲೇಬೇಕು. ಈ ಥಿಂಗ್ಸ್ ನೀವು ನೆನ್ಪಿಟ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಸೊ ಇನ್ನೇನು ನಾ ರಿಪೀಟ್ ಮಾಡ್ತೀನಿ. ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ಸ್ ಆರ್ ನಾರ್ಮಲ್ ಪ್ರೋಗ್ರಾಮ್ಸ್ ವಾಟ್ ವಿ ರೈಟ್ ಯೂಸಿಂಗ್ ಜಾವಾ, whereas the applets are small Java programs which are written for internet. ನೆನ್ಪಿಟ್ಕೋರಿ, ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ ನಾವು JRE ಇರ್ಲಾರ್ದ ರನ್ ಮಾಡಬಹುದು, ಅದರ ಆಪ್ಲೆಟ್ಸ್ ಗಳನ್ನ ರನ್ ಮಾಡಲಿಕ್ಕೆ ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್ ಬೇಕೇ ಬೇಕು. ಎರಡನೇದು, ಆಪ್ಲೆಟ್ ಗಳು ಇಂಡಿಪೆಂಡೆಂಟ್ ಆಗಿ ರನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೊತ್ತಿದ್ರೆ ನೀವೇನ್ ಮಾಡ್ಬೇಕಂದ್ರ ಈ ಆಪ್ಲೆಟ್ಸ್ ಗಳನ್ನ HTML ಅನ್ನುವಂತ ಅಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ನಲ್ಲಿ ಇದನ್ನ ಎಂಬೆಡ್ ಮಾಡಿ ನಾವು ಬ್ರೌಸರ್ ಗಳಲ್ಲಿ ರನ್ ಮಾಡಬೇಕಾಗ್ತದೆ. ಸೊ ಜಸ್ಟ್ ಯು ಹ್ಯಾವ್ ಅ ಲುಕ್ ಆನ್ ದಿಸ್ ಪರ್ಟಿಕ್ಯುಲರ್ ಪಿಕ್ಚರ್. ಸಿಯರ್ ನಾವು ಜಾವಾ ಪ್ರೋಗ್ರಾಮ್ ಗಳನ್ನ ಬರಿತೀವಿ, ಬರೆದಾದ್ಮೇಲೆ ಕಂಪೈಲ್ ಮಾಡ್ತೀವಿ. ಇದೇನ್ ಜಾವಾ ನಾವು ಪ್ರೋಗ್ರಾಮ್ ಏನ್ ಬರ್ದೇವಿಲ್ಲ, ಇಟ್ ಕುಡ್ ಬಿ ಅ ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ ಆರ್ ಇಟ್ ಕುಡ್ ಬಿ ಅನ್ ಆಪ್ಲೆಟ್, ಎರಡೂ ಇರ್ಬೋದು. ನೀವು ಎರಡು ಪ್ರೋಗ್ರಾಮ್ ಗಳನ್ನ ಬರೋದು ಕೂಡ ಅದು ಏನಾಗಬೇಕಂದ್ರೆ ಕಂಪೈಲೇಷನ್ ಆಗಲೇಬೇಕು. ನಾವು ಆಲ್ರೆಡಿ ವಿ ಹ್ಯಾವ್ ಲರ್ನ್ ದಟ್ let it be a standalone application or let it be an applet, it has to be compiled. After the compilation, what happens is it is going to generate, if at all there are no syntax error, it is going to generate class file or bytecode. If at all the bytecode is of applet, now the name madbeku, we have to embed it within the HTML and that has to be executed under any browser. We can say it can be executed under
any browser which is Java enabled, or it is standalone application. Then we'll be making use of interpreter over here. What this interpreter does is it takes the bytecode, finds out what operating system is being made over there, being used over there. ಅದರ ತಕ್ಕಂಗ ಎಕ್ಸಿಕ್ಯೂಟ್ ಕೋಡ್ಗೆ ಕನ್ವರ್ಟ್ ಮಾಡಿ, ಎಕ್ಸಿಕ್ಯೂಟಬಲ್ ಕೋಡ್ಗೆ ಕನ್ವರ್ಟ್ ಮಾಡಿ ಆಪರೇಟಿಂಗ್ ಸಿಸ್ಟಮ್ ಕೊಡ್ತೈತಿ. ಆಮೇಲೆ ಏನಾಗ್ತಂದ್ರ ಜಾವಾ ಪ್ರೋಗ್ರಾಮ್ ರನ್ ಆಗ್ತೈತಿ. ಸೊ ಆಲ್ ಟುಗೆದರ್ ಇದು ನಾವು ಏನ್ ಕಲ್ತ್ವಿ ಅಂತಂದ್ರ ಜಾವಾ ಕೋಡ್ಗಳಲ್ಲಿ ಎರಡು ವಿಧ. ಒಂದೇದು ಅಪ್ಲೆಟ್, ಇನ್ನೊಂದು ಅಪ್ಲಿಕೇಶನ್, ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್. ಎರಡು ಕೂಡ ಕಂಪೈಲ್ ಆಗಬೇಕು. ಆದ್ರ ಅಪ್ಲೆಟ್ ಗಳನ್ನ ರನ್ ಮಾಡ್ಲಿಕ್ಕೆ ನಮಗೆ ಬ್ರೌಸರ್ ಬೇಕು, ಆದ್ರ ಅಪ್ಲಿಕೇಶನ್ಸ್ ರನ್ ಮಾಡ್ಲಿಕ್ಕೆ ಬ್ರೌಸರ್ ಬೇಕಾಗಿಲ್ಲ. ಇಂಡಿಪೆಂಡೆಂಟ್ ಆಗಿ ಇಂಟರ್ಪ್ರಿಟರ್ ಥ್ರೂ ಎಕ್ಸಿಕ್ಯೂಟ್ ಆಗ್ತೈತಿ. ಎರಡನೇದು ನೀವು ನೆನ್ಪಿಟ್ಕೋಬೇಕಂದ್ರ ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್ ಗಳನ್ನ ಯೂಸಿಂಗ್ ಜಾವಾ ಬರ್ದಿರ್ತೀವಲ್ಲ ನಾವು, ಅವನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನಮಗೆ JRE ಬೇಕಾಗಿಲ್ಲ. ಆದ್ರೆ ಅಪ್ಲೆಟ್ ಗಳನ್ನ ರನ್ ಮಾಡ್ಲಿಕ್ಕೆ ನಮಗೆ JRE ಬೇಕೇ ಬೇಕು. ಥ್ಯಾಂಕ್ ಯು ವೆರಿ ಮಚ್.